ನವೋದಯ ಬರುತ್ತೆ. ನವೋದಯಲ್ಲೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು IAS IPS ಆಫೀಸರ್ ಕೂಡ ಆಗಿದ್ದಾರೆ. ಹೋಗ್ತೀನಿ. ಸೊ ಟೋಟಲ್ ಇರುವಂಥದ್ದು ಇಂಡಿಯಾದಲ್ಲಿ 653 JNU ಜವಾಹರ್ ನವೋದಯ ವಿದ್ಯಾಲಯ ಆಲ್ರೆಡಿ ಅಪ್ಲಿಕೇಶನ್ ಬಿಡಲಾಗಿದೆ. ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲ ಮೆಚ್ಚಿನ ಸೈನಿಕರ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಗ್ರೌಂಡ್ CM. ಇವತ್ತು ವಿಡಿಯೋ JNU ಜವಾಹರ್ ನವೋದಯ ವಿದ್ಯಾಲಯ ಆಲ್ರೆಡಿ ಅಪ್ಲಿಕೇಶನ್ ಬಿಡಲಾಗಿದೆ. ನಾವು ನಮ್ಮ ಕಥನ ವೀರ ಚಲನಚಿತ್ರ ಬಿಡುಗಡೆ ಇರೋ ಕಾರಣ ಈ ಒಂದು ನೋಟಿಫಿಕೇಶನ್ ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಸೆಪ್ಟೆಂಬರ್ 16 ತನಕ ಆನ್ಲೈನ್ ಅಪ್ಲಿಕೇಶನ್ ಇರ್ತದೆ. ಯಾರು ಅಪ್ಲಿಕೇಶನ್ ಹಾಕೊಳ್ಳೋರು ಅಪ್ಲಿಕೇಶನ್ ಹಾಕೊಬಹುದು. ಯಾರು ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ನಿಮ್ಗೆ ಕಷ್ಟ ಆದರೆ ನಮ್ಮ ಸೈನಿಕರ ಮೈಸೂರು ಬಂದರೆ ನಾವೇನು ಕೂಡ ಅಪ್ಲಿಕೇಶನ್ ಹಾಕೊಡ್ತೀವಿ. ಸೊ ಅದರಲ್ಲಿ ಕೊಡುವಂಥದ್ದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಟೋಟಲ್ ಇರುವಂಥದ್ದು ಇಂಡಿಯಾದಲ್ಲಿ 653 ಒಂದಲ್ಲ ಎರಡಲ್ಲ 653 ಶಾಲೆಗಳಿದ್ದಾವೆ, ನವೋದಯ ಸ್ಕೂಲ್ಗಳಿದ್ದಾವೆ. ಕರ್ನಾಟಕದಲ್ಲಿ ಟೋಟಲ್ 33 ಶಾಲೆಗಳಿದ್ದಾವೆ. ಸೊ ಇದೊಂದು ಲಾಭ ನೀವು ಪಡ್ಕೊಬೋದು. ಯಾರ್ಯಾರು ಯಾವ ಡಿಸ್ಟಿಕಲ್ಲಿ ಮಕ್ಕಳನ್ನ ಓದಿಸ್ತಾ ಇದ್ದೀರಾ ಆ ಮಕ್ಕಳುಗಳಲ್ಲಿ ಸೊ ಆ ಡಿಸ್ಟಿಕ್ನಲ್ಲಿ ನೀವು ತೊಗೊಂಡೋಗಿ ನವೋದಯಗೆ ಅಡ್ಮಿಷನ್ ಮಾಡಿಸ್ಬೋದು. ಡೈರೆಕ್ಟ್ ಅಡ್ಮಿಷನ್ ಮಾಡಿಸೋಕ್ಕಾಗಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ನ ನೀವು ಬರೆದು ಅದರಲ್ಲಿ ಸೆಲೆಕ್ಟ್ ಆದರೆ ಮಕ್ಕಳು ಕಟ್ ಆಫಲ್ಲಿ ಬಂದರೆ ಮೆರಿಟ್ ಲಿಸ್ಟ್ ಹೆಸರು ಬಂದರೆ ಖಂಡಿತ ಅವರಿಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಎಜುಕೇಷನ್ ಇರುತ್ತದೆ. ಬರೀ ಎಜುಕೇಷನ್ ಅಲ್ಲ, ಅವ್ರಿಗೆ ಫ್ರೀ ಅಕೊಮಡೇಷನ್, ಫ್ರೀ ಫುಡ್, ಯೂನಿಫಾರ್ಮ್ ಆ್ಯಂಡ್ ಎಜುಕೇಷನ್ ಕಂಪ್ಲೀಟ್ ಸಂಪೂರ್ಣವಾಗಿ ಫ್ರೀ ಇರ್ತದೆ. ಆದರೆ ಆಟೋಟಗಳು ಇರ್ತವೆ, ಸ್ಪೋರ್ಟ್ಸ್ ಇರುತ್ತೆ, ಗೇಮ್ಸ್ ಇರುತ್ತೆ. ಸೊ ಅವರಿಗೆ ಎಜುಕೇಷನ್ ತುಂಬ ಚೆನ್ನಾಗಿರ್ತದೆ. ಪ್ರತಿಯೊಂದು ಭಾಗದಲ್ಲೂ ಕ್ಷೇತ್ರದಲ್ಲೂ ಕೂಡ ನವೋದಯದಲ್ಲಿ ತುಂಬ ಚೆನ್ನಾಗಿದೆ. ಸೊ ಕಂಪೇರಿಟಿವ್ಲಿ ನಾವು ಸೈನಿಕ್ ಸ್ಕೂಲ್ ಅಥವಾ ರಾಷ್ಟ್ರಮಟ್ಟದ ಸ್ಕೂಲ್ ನೋಡಿದಾಗ ಸೊ ಮೊದಲು ರಾಷ್ಟ್ರಮಟ್ಟದ ಸ್ಕೂಲ್ ಬೆಸ್ಟ್ ಅಂತ ಹೇಳ್ತೀವಿ, ಅದು ಬಿಟ್ಟರೆ ನೆಕ್ಸ್ಟು ಸೈನಿಕ್ ಸ್ಕೂಲ್ ಅಂತ ಹೇಳ್ತೀವಿ, ಅದು ಬಿಟ್ಟರೆ ನೆಕ್ಸ್ಟ್ ಬರುವಂಥದ್ದು 3ನೇ ಸ್ಥಾನದಲ್ಲಿ ನವೋದಯ ಬರುತ್ತೆ. ನವೋದಯಲ್ಲೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು IAS IPS ಆಫೀಸರ್ ಕೂಡ ಆಗಿದ್ದಾರೆ. ಇದೊಂದು ಸುವರ್ಣ ಅವಕಾಶನ ಎಲ್ಲರೂ ಕೂಡ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದು ವಿಶೇಷವಾಗಿ ರೂರಲ್ ಹಳ್ಳಿ ಪ್ರದೇಶದಲ್ಲಿ ಓದ್ತಿರುವಂಥ ಮಕ್ಕಳುಗಳು, ಗೌರ್ಮೆಂಟ್ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಇರುವಂಥ ಮಕ್ಕಳುಗಳು ಇದೊಂದು ಲಾಭನ ಪಡ್ಕೊಬೇಕು. ಇದು ವಿಶೇಷವಾಗಿ ನವೋದಯ ಅನ್ನೋ ಒಂದು ಶಾಲೆ ಹಳ್ಳಿ ಮಕ್ಕಳಿಗೆ ಅಂತಲೇ ಮಾಡಿರುವಂಥದ್ದು. ಯಾಕಪ್ಪ ಅಂತಂದರೆ ಹಳ್ಳಿ ಮಕ್ಕಳುಗಳಿಗೆ ಸೊ ಎಜುಕೇಷನ್ ತುಂಬ ವೀಕ್ ಇರ್ತಾರೆ, ಫೈನಾನ್ಷಿಯಲಿ ಮನೆ ಕಡೆಯಿಂದ ತುಂಬ ವೀಕ್ ಇರ್ತದೆ. ಆ ಒಂದು ಉದ್ದೇಶದಿಂದ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡುವಂಥದ್ದು 75%, 75% ಆ ಮಕ್ಕಳುಗಳಿಗೆ, ರೂರಲ್ ಮಕ್ಕಳಿಗೆ, ಹಳ್ಳಿ ಮಕ್ಕಳುಗಳಿಗೆ ಅವಕಾಶ ಕೊಡಲಾಗ್ತದೆ. ಕೇವಲ 25% ಮಾತ್ರ ಅರ್ಬನ್ ಅಂದರೆ ಸಿಟಿಯ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ ಅವಕಾಶ ಕೊಡಲಾಗಿದೆ. ಇದೊಂದು ಲಾಭನೆಲ್ಲ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಜ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಹೇಳ್ಬಿಡ್ತೀನಿ. ಕ್ಯಾಂಡಿಡೇಟ್ ಸೀಕಿಂಗ್ ಅಡ್ಮಿಷನ್ ಮಸ್ಟ್ ನಾಟ್ ಹ್ಯಾವ್ ಬೀನ್ ಬೋರ್ನ್ ಬಿಫೋರ್ 2013 ಮೇ 1 ಮುಂಚೆ ಜನಿಸಿರಬಾರ್ದು. ಮತ್ತು ಆ್ಯಂಡ್ ಆಫ್ಟರ್ 31 ಜುಲೈ 2015 31/7/2015 ನಂತರ ಜನಿಸಿರಬಾರ್ದು. ಈ ಡ್ಯೂರೇಷನ್ಲಿರುವಂಥ ಮಕ್ಕಳುಗಳಿಗೆ ಸೊ ಈ ಅಪ್ಲಿಕೇಶನ್ ಹಾಕೊಬೋದು. ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಇದೊಂದು ಅವಕಾಶ ಕೊಡಲಾಗ್ತಾ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಅವರಿಗೆ ಏಜ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಹೇಳಿದ್ದೀನಿ ನಿಮಗೆ. ಸೊ ಏನು ಓದಿರ್ಬೇಕಂದ್ರೆ 4th ಪಾಸ್ ಅಲ್ಲ, 5th ಪಾಸ್ ಆಗಿದೆ. 5th ಇವಾಗ ಓದ್ತಾ ಇರಬೇಕು. 5th ಓದಬೇಕಾದ್ರೆ ಅಪ್ಲಿಕೇಶನ್ ಬರೀಬೇಕು. 6th ಅವರು ಸೊ ಎಕ್ಸಾಮ್ ಬರೆದ ಮೇಲೆ ಪಾಸ್ ಆದರೆ ಹೋಗ್ಬೋದು. 75% ಆಲ್ರೆಡಿ ಹೇಳಿದ್ದೀನಿ. ರೂರಲ್ ಮಕ್ಕಳಿಗೆ ಇದೊಂದು ಅವಕಾಶನ ಬಳಕೆ ಮಾಡ್ಕೊಬೋದು. ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಿಳಿಸ್ಬಿಡ್ತೀನಿ. ದ ಸೆಲೆಕ್ಷನ್ ಟೆಸ್ಟ್ ವಿಲ್ ಬಿ ಆಫ್ 2 hour ಡ್ಯೂರೇಷನ್ ಫ್ರಮ್ 11:30 AM to 1:30 ಮಧ್ಯಾಹ್ನ 11:30 1:30 ತನಕ ಅವರಿಗೆ ಎಕ್ಸಾಮ್ ಇರುತ್ತೆ. ವಿಲ್ ಹ್ಯಾವ್ 3 ಸೆಕ್ಷನ್ ವಿತ್ ಓನ್ಲಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. ದೇರ್ ಆರ್ 80 ಕ್ವಶನ್ಸ್ ಇನ್ ಆಲ್ ಫಾರ್ 100 ಮಾರ್ಕ್ಸ್. 100 ಮಾರ್ಕ್ಸ್ಗೆ 80 ಕ್ವಶನ್ಸ್ ಇದೆ. 80 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಈ ಅಬ್ಜೆಕ್ಟಿವ್ ಟೈಪ್ ಇರ್ತದೆ. ಏನು ಅಂಥದ್ದು ಗಾಬರಿ ಬರೆಯೋದು ಅಂತೇನಿಲ್ಲ, ಟಿಕ್ ಮಾಡುವಂಥದ್ದು. ಅದು ನಿಮಗೆ ಮ್ಯಾನ್ಯುವಲ್ ಆಗಿ ನಿಮಗೆ ಕೈಗೆ ಕೊಡ್ತಾರೆ ಪೇಪರ್ ನೋಡ್ಕೊಂಡು ಬರೀಬೋದು. ಮೆಂಟಲ್ ಎಬಿಲಿಟಿ ಟೆಸ್ಟ್ ಇರುತ್ತೆ. 40 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ಗೆ. ಇದೆ ತುಂಬ ಚಾಲೆಂಜಿಂಗ್ ಇರೋಂಥದ್ದು. 40 ಕ್ವಶನ್ಸ್ ಇರುತ್ತೆ, ಅಚೀವ್ಮೆಂಟ್ 40 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ಗೆ 60 ನಿಮಿಷ ಟೈಮ್ ಇರುತ್ತೆ. ಇನ್ನು ಅರ್ಥಮೆಟಿಕ್ ಏನಿದೆ ಅದು ಟೆಸ್ಟ್ಗೆ 20 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸ್ಗೆ, 25 ಮಾರ್ಕ್ಸ್ಗೆ. ಅದು ಕೂಡ 30 ನಿಮಿಷ ಟೈಮ್ ಕೊಡಲಾಗ್ತದೆ. ಲ್ಯಾಂಗ್ವೇಜ್ ಟೆಸ್ಟ್ ಏನಿದೆ ಅದು 20 ಕ್ವಶನ್ಸ್ ಇರುತ್ತೆ, 20 ಕ್ವಶನ್ಸ್ 25 ಮಾರ್ಕ್ಸು, 30 ನಿಮಿಷ ಇರ್ತದೆ. ಟೋಟಲ್ ಅಲ್ಲಿಗೆ 80 ಕ್ವಶನ್ಸ್, ಅದು ಟೋಟಲು 100 ಮಾರ್ಕ್ಸ್ ಅದ. ಒಂದು ಕ್ವಶನ್ಗೆ 1.25 ಮಾರ್ಕ್ಸ್ ಕೊಡ್ತಾರೆ. 2 hours ಟೈಮ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ ಆಗ್ತದೆ. ಇದರಲ್ಲಿ ಯಾವುದೇ ರೀತಿ ನೆಗೆಟಿವ್ಸ್ ಇರೋಲ್ಲ. ನೀವೆಲ್ಲರೂ ಕೂಡ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಆದರೆ ಎಕ್ಸಾಮ್ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದ್ರೆ ಮಾತ್ರ
ಇದರಲ್ಲಿ ಅವಕಾಶಗಳು ಸಿಗ್ತದೆ. ಅದಲ್ಲದೆ ಸರ್ ಇದರಲ್ಲಿ ಎಕ್ಸಾಮ್ ಪ್ಯಾಟರ್ನ್ನಲ್ಲಿ ವಿಶೇಷವಾಗಿ ಮೆಂಟಲ್ ಎಬಿಲಿಟಿ ಕೊಟ್ಟಿರೋ, ರೀಸನಿಂಗ್ ಕೊಟ್ಟಿರೋ ಕಾರಣ ಯಾವ ಥರ ಕೊಡ್ಬೋದು ಅಂತಂದರೆ ಇದರ ಚಿತ್ರಗಳು ಕೊಡ್ಬೋದು. ನೋಡಿ ಇಲ್ಲಿ ಕೊಡ್ತಾ ಇದೆಯಲ್ಲ, ಇದು ಕೂಡ ನಿಮ್ಮ ನೋಟಿಫಿಕೇಶನಲ್ಲಿ ಅಪ್ಡೇಟ್ ಮಾಡ್ತೀವಿ, ನೋಡ್ಬೋದು. ಈ ಥರ ಎಲ್ಲ ಕೊಡ್ತಾರೆ. ಸೊ ಅದರಿಂದಾಗಿ ನೀವು ಇದರಲ್ಲಿ ಸ್ವಲ್ಪ ಮಕ್ಕಳಿಗೆ ಕನ್ಫ್ಯೂಸ್ ಆಗೋಂಥ ಒಂದು ಚಿತ್ರಗಳನ್ನ ಕೊಟ್ಟು ಮಕ್ಕಳು ಕನ್ಫ್ಯೂಸ್ ಮಾಡ್ತಾರೆ. ಸರಿಯಾದ ರೀತಿ ನೋಡಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಮ್ಮ ಸೈನಿಕರ ಮೈಸೂರಿನಲ್ಲಿ ಈಗಾಗಲೇ ವರ್ಷ ಪೂರ್ತಿ ಮಕ್ಕಳುಗಳಿಗೆ ಇಲ್ಲೇ ಇಟ್ಕೊಂಡು ತಯಾರಿ ಮಾಡ್ತಾ ಇದ್ದೀವಿ. ಜೊತೆಗೆ ಅಕ್ಟೋಬರ್ 1 ತಾರೀಕಿಂದ ಜವಾಹರ್ ನವೋದಯ ವಿದ್ಯಾಲಯ, ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮಿಡಲ್ ಸ್ಕೂಲ್, ಈ ಮೂರಕ್ಕೂ ಕೂಡ ನಾವು ನಮ್ಮಲ್ಲೇ 24 ಗಂಟೆ ಇಟ್ಕೊಂಡು ಮಕ್ಕಳನ್ನ ತಯಾರಿ ಮಾಡ್ತಿದ್ವಿ. ಯಾರು ಆಸಕ್ತ ಪೋಷಕರಿದ್ದು ಮಕ್ಕಳನ್ನ ಕಳಿಸ್ಕೊಟ್ಟಿದ್ದಾರೆ ಕಳಿಸ್ಕೊಡ್ಬೋದು. ಕೇವಲ 20 ಮಕ್ಕಳು ಮಾತ್ರ ನಾವು ಅವಕಾಶ ಕೊಡ್ತಾ ಇದ್ದೀವಿ. ಆಸಕ್ತ ಮಕ್ಕಳು ಜೊತೆಗೆ ಹೆಚ್ಚಿನ ಮಕ್ಕಳುಗಳೇನ ಬತ್ತು ಅಂತಂದರೆ ಎಂಟ್ರೆನ್ಸ್ ಎಕ್ಸಾಮ್ ಹಿಡಿದು ಅದರಲ್ಲಿ ಹೆಚ್ಚಿನ ಮಾರ್ಕ್ಸ್ ತೊಗೊಳ್ಳುವಂಥ ಅಥವಾ ಇಂಟ್ರೆಸ್ಟ್ ಇರುವಂಥ ಮಕ್ಕಳನ್ನ ಇಟ್ಕೊಂಡು ಮಕ್ಕಳನ್ನ ಇನ್ನಷ್ಟು ತಯಾರಿ ಮಾಡಿ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ನಮ್ಮ ಸೈನಿಕರ ಮೈಸೂರಲ್ಲಿ ಕೊಟ್ಟಂಥ ಇಂಥ ಮಾಹಿತಿಗಳು ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದ್ದರೆ ಖಂಡಿತ ಇಂಥ ವಿಡಿಯೋಗಳನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳೋಕೆ ಹೋಗ್ಬೇಡಿ. ನೀವು ನೋಡಿದ ನಂತರ ಇನ್ನಷ್ಟು ಜನತೆಗೆ ಶೇರ್ ಮಾಡಿ, ಇನ್ನಷ್ಟು ಪೋಷಕರಿಗೆ ಮತ್ತು ಮಕ್ಕಳಿಗೆ ಹೆಲ್ಪ್ ಆಗಲಿ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಆಗಿ, ಇಷ್ಟವಾದ ಲೈಕ್ ಮಾಡಿ, ಇಷ್ಟವಾಗಲಿ ಅಂದರೆ ಡಿಸ್ಲೈಕ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್.